ಸ್ನೇಹಿತರೆ, ಬೆಸ್ಕಾಂ ಬಗ್ಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಡೇಟ್ ಕೇಳತ್ತಿದ್ರಿ. ಸರ ರಿಸಲ್ಟ್ ಯಾವಾಗ ಬರ್ತದ್ರಿ, ಮತ್ತು ಇಷ್ಟಾಗಿ ಡಿಲೇ ಆಗಕತ್ತೈತ್ರಿ, ಮತ್ತು ಬಂದರೂ ಯಾವ ದಿನಾಂಕದಂದು ಬರ್ಬೋದ್ರಿ, ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೇಳತ್ತಿದ್ರಿ. ಸೊ ಇದ್ರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳು ನೋಡ್ರಿ ತಮ್ಮದೇ ಆಗಿರುವಂಥ ವಾಟ್ಸಪ್ ಗ್ರೂಪ್ದಾಗತ್ತು ಬರೀ ಯೂಟ್ಯೂಬ್ದಾರ ಏನೈತಿ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೋ, ಬರೀ ಯೂಸ್ ಸಂಬಂಧ ಏನೈತಿ ವಿಡಿಯೋ ಮಾಡ್ತಾರೋ, ವಿತ್ ಇದ್ರ ಜೊತೆಗೆ ಏನೈತಿ ನನ್ನ ನೇಮ್ ಕೂಡ ಮೆನ್ಷನ್ ಮಾಡಿದ್ರು. ಏನೈತಿ ಇವ್ರು ಬರೀ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರತನ ಹತ್ತಿದ್ರು. ಅದಕ್ಕಾಗಿ ನೋಡ್ರಿ ಯಾವುದೊಂದು ಬೆಸ್ಕಾಮ್ದು ಅಪ್ಡೇಟ್ ಕೊಟ್ಟೇ ಇದ್ದಿದ್ದಿಲ್ಲ. ಬರೋಬ್ಬರಿ ಒಂದು ಮಂತ್ ಆತ ನೋಡ್ರಿ ಯಾವುದೊಂದು ಅಪ್ಡೇಟ್ ಕೊಟ್ಟಿದ್ದಿಲ್ಲ. ಇಲ್ಲಿ ನೋಡ್ರಿ ಮೊದಲು ಏನು ಕೆಪಿಟೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತಲ್ಲ ಅವಾಗಿನದ ಅಪ್ಡೇಟ್ ಕೊಟ್ಕೋತಾ ಇದ್ದೀನಿ. ವಿತ್ ನೀವು ಈ ರೀತಿಯಾಗಿ ಹೇಳ್ತೀರಿ ಅಂತೇಳಿ ವಿತ್ ಕಾಲ್ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ. ಏನೈತಿ ಯಾವುದೇ ಒಂದು ನಿಗಮದ ವಿಡಿಯೋ ಮಾಡಿದ್ರು ವಿತ್ ನಿಮಗೆ ಕಾಲ್ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ. ನೀವು ಈ ರೀತಿಯಾಗಿ ಹೇಳ್ತೀರಿ ಅಂತೇಳಿ ಇಲ್ಲಿ ನೋಡ್ರಿ ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಂಗಿಲ್ಲ. ವಿತ್ ಪ್ರೂಫ್ ಇರ್ತೈತಿ. ಏನೈತಿ ವಿತ್ ಪ್ರೂಫ್ ಇಟ್ಕೊಂಡು ಏನೈತಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಅದಕ್ಕಾಗಿ ನೋಡ್ರಿ ಯಾವುದೂ ಫೇಕ್ ಇನ್ಫಾರ್ಮೇಷನ್ ಇರೋಂಗಿಲ್ಲ. ನೀವು ಆ ರೀತಿಯಾಗಿ ಹೇಳಂತಲೇ ಯಾವುದೊಂದು ಬೆಸ್ಕಾಮ್ದು ಅಪ್ಡೇಟ್ ಕೊಟ್ಟಿದ್ದಿಲ್ಲ. ಏನೈತಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿನಿ. ಇಲ್ಲಿ ನೋಡ್ರಿ ಈಗ ಬೆಸ್ಕಾಮ್ ವಿಷಯಕ್ಕೆ ಬರೋದಾದರೆ ಸರ ರಿಸಲ್ಟ್ ಬರ್ತೈತೆ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ ಮೊದಲು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಫಿಷಿಯಲ್ ವೆಬ್ಸೈಟ್ ಒಳಗಿನ ತೆಗೆದಾಗ ಒಂದು ವಿಡಿಯೋ ಮಾಡಿ ತಿಳಿಸಿನ. ಏನೈತ್ರಿ ಅಲ್ಲಿ ಆಕ್ಷೇಪಣೆ ಬಂದಿರ್ಬೋದು, ಏನಾರ ಎರರ್ ಆಗಿರ್ಬೋದು, ಮತ್ತು ಏನಾದರೂ ಅಂಕಗಳಲ್ಲಿ ವ್ಯತ್ಯಾಸ ಆಗಿದ್ರೆ ಏನೈತಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ತೆಗಿತಾರೆ ಅಂತ ಹೇಳಿ. ಅದರ ಪ್ರಕಾರ ನೋಡ್ರಿ ಈಗ ಬೆಸ್ಕಾಮ್ ನಿಗಮಕ್ಕೆ ಕೆಲವೊಂದು ವಿದ್ಯಾರ್ಥಿ ಕಾಲ್ ಮಾಡಿದಾಗ ಏನೋ ಸ್ವಲ್ಪ ಎರರ್ ಅಥವಾ ಏನೋ ಅವರ ಟೆಕ್ನಿಕಲ್ ಇಶ್ಯೂಯಿಂದ ಏನೈತಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ತೆಗೆದಿದ್ರು. ಹೊಳ್ಳಿ ಏನೈತಿ ಅಫಿಷಿಯಲ್ ವೆಬ್ಸೈಟ್ದಾಗ ಪಬ್ಲಿಷ್ ಮಾಡಿದಾಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮೊದಲು ಬಿಟ್ಟಿದಾಗ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದಾಗ ಏನೊಂದು ಚೇಂಜಸ್ ಆಗಿಲ್ಲ. ಅದು ಯಾವ ರೀತಿ ಆಗಿತ್ತಲ್ಲ ಅದೇ ರೀತಿಯಾಗಿ ಐತಿ. ಮತ್ತು ಈಗ ರಿಸಲ್ಟ್ ಬಗ್ಗೆ ಬರೋದಾದರೆ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಸರ ತಾತ್ಕಾಲಿಕ ಆಯ್ಕೆ ಪಟ್ಟಿಗೂ ಅಂತಿಮ ಆಯ್ಕೆ ಪಟ್ಟಿಗೂ ಏನಾದರೂ ಚೇಂಜಸ್ ಆಕೈತೇನೆ ಅಂಥೇಳಿ. ಇಲ್ಲಿ ನೋಡ್ರಿ ಏನೊಂದು ಚೇಂಜಸ್ ಆಗಂಗಿಲ್ಲ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೀರಿ 100% ಹೇಳ್ತನೋ, ಅಂತಿಮ ಆಯ್ಕೆ ಪಟ್ಟಿ ಒಳಗೆ ಸೆಲೆಕ್ಟ್ ಆಗಿರ್ತೀರಿ. ಸ್ವಲ್ಪ ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ಇಲ್ಲಿ ನೋಡ್ರಿ ಏನೊಂದು ಚೇಂಜಸ್ ಆಗಂಗಿಲ್ಲ. ಯಾರು ಏನೈತಿ ಗಾಬರಿ ಪಟ್ಕೋಬೇಡ್ರಿ, ಅದೇನು ಚೇಂಜಸ್ ಆಗಂಗಿಲ್ಲ. ಸೊ ಇದಾಯ್ತು. ಮತ್ತು ಇಲ್ಲಿ ನೋಡ್ರಿ ನಿಗಮದವರು ನಾ ಮೊದಲು ವೀಡಿಯೋದಾಗ ಹೇಳಿ ನಿಗಮದವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪಬ್ಲಿಷ್ ಮಾಡಿ ಮುಂದೆ 1 ಸಲ ಅಲ್ಲದ 10 ಸಲ ವಿಚಾರ ಮಾಡಿ ನಿಂತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪಬ್ಲಿಷ್ ಮಾಡಿರ್ತಾರೆ. ಅದಕ್ಕಾಗಿ ನೋಡ್ರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೂ ಅಂತಿಮ ಆಯ್ಕೆ ಪಟ್ಟಿಗೂ ಏನೊಂದು ಚೇಂಜಸ್ ಆಗಂಗಿಲ್ಲ. ಸೊ ಇದಾಯ್ತು. ಮತ್ತು ಕಾಲ್ ರೆಕಾರ್ಡಿಂಗ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಬೆಸ್ಕಾಮ್ ನಿಗಮಕ್ಕೆ ಕಾಲ್ ಮಾಡಿದಾಗ ಈಗ ನಾ ಕಾಲ್ ಮಾಡಿದ್ರು ಏನೈತಿ ನನಗೊಂಥರ ಏನೈತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಈಗ ಬೇರೆ ವಿದ್ಯಾರ್ಥಿ ಕಾಲ್ ಮಾಡಿದ್ರು ಅವ್ರಿಗೊಂದು ಥರ ಇನ್ಫಾರ್ಮೇಷನ್ ಕೊಡ್ತಾರೆ. ಈಗ ಮೊದಲು ನಾ ಕಾಲ್ ಮಾಡೀನಿ ಯಾವಾಗಂದ್ರೆ ಒಂದು 10 ದಿನ ಆತ ನೋಡ್ರಿ ಒಂದು ಕಾಲ್ ಮಾಡೀನಿ. ವಿತ್ ಅದನ್ನ ಕಾಲ್ ರೆಕಾರ್ಡಿಂಗ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡೀನು. ಅಂದಾಜು ನೋಡ್ರಿ ಒಂದು 15-16 ಡೇಟ್ ಅಂತ ತಿಳ್ಕೊರಿ. ಅವಾಗ ಕಾಲ್ ಮಾಡಿದಾಗ ಏನಂದ್ರೆ ಸರ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಆ ಡೇಟಿಂದ ಹಿಡಿದು ನೆಕ್ಸ್ಟ್ ಮಂತ್ ಆ ಡೇಟ್ದಿಂದ ನೆಕ್ಸ್ಟ್ ಮಂತ್ ಏನೈತಿ ಬರ್ತೈತೆ ಅಂತ ಹೇಳಿದ್ರು. ಅಂದ್ರೆ ನೋಡ್ರಿ ಅವ್ರ ಪ್ರಕಾರ ಏನೈತಿ ಮೇ ಈ ಮಂತ್ ಅಂತೂ ರಿಸಲ್ಟ್ ಬರೋಂಗಿಲ್ಲ. ಅವ್ರ ಪ್ರಕಾರ ಜೂನ್ ಒಳಗೆ ಬರ್ತೈತೆ ಅಂತ ಹೇಳಿದ್ರು. ಈಗ ನನಗೆ ಈ ರೀತಿಯಾಗಿ ಹೇಳಿದ್ರು. ಕೆಲವೊಂದು ವಿದ್ಯಾರ್ಥಿಗಳು ಏನು ಹೇಳ್ತಾರಂದ್ರೆ ಇಲ್ಲಿ ನೋಡ್ರಿ 1 ವೀಕ್ ಅಥವಾ 2nd ವೀಕ್ ಈ ರೀತಿಯಾಗಿ ಬರ್ತೈತೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ ಬೇರೆ ನಿಗಮಕ್ಕೆ ತೆಗೆದುಕೊಳ್ಳೋದಾದರೆ ಅಲ್ಲಿ ನಿಗಮದವ್ರಿಗೆ ಕಾಲ್ ಮಾಡಿದಾಗ ಎಕ್ಸಾಕ್ಟ್ ಒಂದು ಡೇಟ್ ಹೇಳ್ತಿದ್ರು. ಆ ಡೇಟ್ ಹೇಳಿದಿಂದ ಇಲ್ಲಿ ನೋಡ್ರಿ 2 ಅಥವಾ 3 ದಿನ ಚೇಂಜಸ್ ಆಕಿತ್ತು. ಇಲ್ಲಿ ಬೆಸ್ಕಾಮ್ ನಿಗಮದವರು ಆ ರೀತಿ ಆಗತ್ತಿಲ್ಲ. ಏನೈತಿ ಅವರು ಯಾವ ಡೇಟ್ ಕೊಟ್ಟಿರ್ತಿರ್ತಾರೆ ಆ ಡೇಟಿಗೆ ಏನೈತಿ ಇನ್ನೂವರೆಗೆ ಯಾವುದೊಂದು ರಿಸಲ್ಟ್ ಬಂದೇ ಇಲ್ಲ. ಅವರು ಡೇಟ್ ಯಾವ್ದು ಹೇಳಿರ್ತಾರೋ ಆ ದಿನಾಂಕಕ್ಕೆ ಯಾವುದೊಂದು ಬಂದೇ ಇಲ್ಲ. ಇದು ಬೆಸ್ಕಾಮ್ ನಿಗಮದವ್ರದ್ದಾಯ್ತು. ಉಳಿದ ನಿಗಮದವ್ರದ್ದು ಏನೈತಿ ಒಂದು ಡೇಟ್ ಹೇಳಿದ್ರಂದ್ರೆ ಆ ದಿನಾಂಕದೊಂದು ಎಕ್ಸೆಪ್ಟೆಡ್ಗೆ ಅಲ್ಲೇ ಒಂದು 3-4 ದಿನ ಏನೈತಿ ಚೇಂಜಸ್ ಆಕೈತಿ. 3-4 ದಿನ ಐತಿ ಅಟ್ಟ ಒಳಗೆ ಏನೈತಿ ರಿಸಲ್ಟ್ ಬರ್ತಿತ್ತು. ಆದರೆ ಬೆಸ್ಕಾಮ್ದು ಏನೈತಿ ಆ ರೀತಿಯಾಗಿ ಬರತ್ತಿಲ್ಲ. ಸೊ ಇದಾಯ್ತು. ಮತ್ತು ನೋಡ್ರಿ ರಿಸಲ್ಟ್ ಬಂದಿದ್ದು ನಿಮ್ಗೆ ಹೆಂಗೆ ಗೊತ್ತಾಕೈತೆ ಅಂದ್ರೆ ಯಾವ ರೀತಿಯಾಗಿ ಗೊತ್ತಾಕೈತೆ ಅಂದ್ರೆ ಹಿಂದಿನ ದಿನ ಐತಿ ನ್ಯೂಸ್ ಪೇಪರ್ ಒಳಗೆ ಬಂದಿರ್ತೈತಿ. ಏನೈತಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿರ್ತೈತಿ. ಉಳಿದ ನ್ಯೂಸ್ ಪೇಪರ್ ಒಳಗೆ ಕೂಡ ಏನೈತಿ ಅದ್ರ ಬಗ್ಗೆ ಬಂದಿರ್ತೈತಿ. ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ, ಅಂತಿಮ ಆಯ್ಕೆ ಪಟ್ಟಿ ಏನೈತಿ ಪಬ್ಲಿಷ್ ಮಾಡ್ತೀವಿ ಅಂಥೇಳಿ ಅದ್ರೊಳಗೆ ಬಂದಿರ್ತೈತಿ. ಸ್ವಲ್ಪ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿ ಕೇಳೋದಾದರೆ ಸರ ಎಕ್ಸೆಪ್ಟೆಡ್ಗೆ ಯಾವಾಗ ಬರ್ಬೋದು ಅಂಥೇಳಿ. ಇಲ್ಲಿ ನೋಡ್ರಿ ಕೆಲವೊಂದು ಯೂಟ್ಯೂಬ್ದಾರರು ಹೇಳತ್ತಾರೋ ಏನೈತಿ 1 ವೀಕ್ ಈ ವೀಕ್ ಒಳಗೆ ಬರ್ತೈತಿ, ಆ ವೀಕ್ ಒಳಗೆ ಬರ್ತೈತಿ. ಇಲ್ಲಿ ನೋಡ್ರಿ ಎಕ್ಸಾಕ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಏನೈತಿ ಎಕ್ಸಾಕ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನಿಗಮದವರು ಕೂಡ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಏನೈತಿ ನಿಗಮದವ್ರಿಗೆ ಕಾಲ್ ಮಾಡಿದಾಗ ಫಸ್ಟ್ನೇ ವೀಕ್ ಒಳಗೆ ಬರ್ತೈತಿ, 2nd ವೀಕ್ ಒಳಗೆ ಬರ್ತೈತಿ, ಮತ್ತು ನೆಕ್ಸ್ಟ್ ಮಂತ್ ಬರ್ತೈತಿ ಈ ರೀತಿಯಾಗಿ ಹೇಳ್ತಿರ್ತಾರೆ. ಇಲ್ಲಿ ನೋಡ್ರಿ ಎಕ್ಸಾಕ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಏನೈತಿ ಇವತ್ತು ಬರ್ಬೋದು, ಏನೈತಿ ಈ ಮಂತ್ ಒಳಗೆ ಬರ್ಬೋದು ಅಥವಾ ನೆಕ್ಸ್ಟ್ ಮಂತ್ ಒಳಗೆ ಬರ್ಬೋದು. ಈ ರೀತಿಯಾಗಿ ಅದರ ಬಗ್ಗೆ ಅಪ್ಡೇಟ್ ಇದ್ದಿರ್ತೈತಿ. ಎಕ್ಸಾಕ್ಟ್ ಇದೇ ಡೇಟ್ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಏನೈತಿ ಎಕ್ಸಾಕ್ಟ್ ಇದೇ ಡೇಟ್ ಅಂತೇಳಿ ಯಾವುದೂ ಕೂಡ ಗೊತ್ತಿಲ್ಲ. ಏನೈತಿ ನಾನು ಏನೈತಿ
ಕಂಟಿನ್ಯೂಸ್ ಆಗಿ ಬೆಸ್ಕಾಂ ನಿಗಮಕ್ಕೆ ಕಾಲ್ ಮಾಡೀನಿ, ಏನೈತಿ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಏನೈತಿ ಕಂಟಿನ್ಯೂ ಕೂಡ ಕಾಲ್ ಮಾಡಿ. ನೀವು ಕೇಳತ್ತಿದ್ರಿ ಸರ್ ಬೆಸ್ಕಾಂ ಬಗ್ಗೆ ಯಾವುದೊಂದು ಅಪ್ಡೇಟ್ ಕೊಟ್ಟೇ ಇಲ್ರಿ ಅಂತೇಳಿ. ನಾ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ಕೋತಾ ಇದ್ನಿ, ಏನಾರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ವಿಡಿಯೋ ಮಾಡ್ಬೇಕಂತೇಳಿ ಸ್ವಲ್ಪ ವೇಟ್ ಮಾಡೀನಿ. ಅದಕ್ಕಾಗಿ ನೋಡಿರಿ ಯಾವುದೊಂದು ಅಪ್ಡೇಟ್ ಕೊಟ್ಟಿದ್ದಿಲ್ಲ ಬೆಸ್ಕಾಂ ಬಗ್ಗೆನೂ. ಇಲ್ಲಿ ನೋಡಿರಿ ಸ್ವಲ್ಪ ಏನೈತಿ ಇನ್ನೊಂದು 2 ದಿನ ವೇಟ್ ಮಾಡಿರಿ, ಎಕ್ಸಾಕ್ಟಾಗಿ ಯಾವಾಗ ಬರ್ತೈತಿ ಅದ್ರ ಬಗ್ಗೆ ಡೀಟೇಲ್ಡಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಸ್ವಲ್ಪ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿಗೂ ಇನ್ನೊಂದು 2 ದಿನ ವೇಟ್ ಮಾಡಿರಿ, ನಿಮ್ಗೆ ಒಂದು ಡೇಟ್ ಹೇಳ್ತೀನಿ ಎಕ್ಸಾಕ್ಟಾಗಿ ಈ ದಿನಾಂಕದೊಂದು ಬರ್ಬೋದು ಅಂತೇಳಿ ಎಕ್ಸೆಪ್ಟೆಡಾಗಿ. ಇಷ್ಟು ಏನೈತಿ ಇದ್ರ ಬಗ್ಗೆ ಅಪ್ಡೇಟ್ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ತಂದರೂ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡಿರಿ, ಅಥವಾ ಪರ್ಸನಲಾಗಿ ನಾನು ಕೂಡ ಕಾಂಟ್ಯಾಕ್ಟ್ ಮಾಡೋದು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನೋಡಿರಿ, ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ನೀವು ಪ್ರತಿಯೊಂದು ವಿದ್ಯಾರ್ಥಿ ಯಾರು ನೋಡತ್ರಿ ವಾಟ್ಸಪ್ದಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.